ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಗಿ. ಮತ್ತೆ ಹೊಸ ಸುದ್ದಿಗಳನ್ನ ಹೊತ್ತುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ರವಿವಾರ ಜರುಗಿದ ಸುದ್ದಿಗೋಷ್ಠಿ. ದೇಶದ ಅಭಿವೃದ್ಧಿ ಕೀಲಿಕೈ ಯಾರ ಕೈಗೆ ಕೊಡಬೇಕೆಂಬುದು ಈಗಾಗಲೇ ಜನರು ನಿರ್ಧಾರ ಮಾಡಿದ್ದಾರೆ. ದೇಶದ ಭವಿಷ್ಯ ಹಾಗೂ ಸುರಕ್ಷತೆಗಾಗಿ ಬಿಜೆಪಿಗೆ ಮತ ನೀಡಿ ಭಗವಂತ ಖೋಬಾ. ಶಿವಜಯಂತಿ ಮತ್ತು ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ್ದು ಬಿಜೆಪಿ ಸರ್ಕಾರ. ಎಂಜಿ ಮೊಳೆ, ಬಿಜೆಪಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಕಾಂಗ್ರೆಸ್ ಸರ್ಕಾರ ಅನುದಾನ ವಾಪಸ್ ಪಡೆದಿದೆ. ಮಾರುತಿರಾವ್ ಮೊಳೆ. ಈ ಬಾರಿ ಬಿಜೆಪಿಗೆ ಸಿಂಗಲ್ ಡಿಜಿಟ್ ಪಕ್ಕ. ಮೋದಿ ಸಾಧನೆ ಶೂನ್ಯ. ಕಾಂಗ್ರೆಸ್ ಪಕ್ಷ 20 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತದೆ. ಬಿಜೆಪಿ ಸುಳ್ಳು ಹೇಳುತ್ತಾ ಅಧಿಕಾರ ಮಾಡ್ತಾ ಇದೆ. ಸಚಿವ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ಅಭಿಮತ. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ. ಜಿಲ್ಲೆಯ ಯುವ ಜನತೆಗೆ ಉದ್ಯೋಗಾವಕಾಶ. ರಾಷ್ಟ್ರಪತಿ ಚುನಾವಣೆ ನೇರ ಜನರಿಂದ ಆರಿಸುವುದು ನನ್ನ ಉದ್ದೇಶ. ಜನರು ಸ್ವತಂತ್ರವಾಗಿ ಬದುಕಲು ಸ್ವತಂತ್ರ ಅಭ್ಯರ್ಥಿ ನನಗೆ ಮತ ಹಾಕಿ. ಜಯರಾಜ್ ಬೊಕ್ಕ. ಕಮಲ್ನಗರ್ ತಾಲೂಕಿನ ಚಾಂದೋರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ. ಖಾಲಿ ಕೊಡಗಳೊಂದಿಗೆ ಮಹಿಳೆಯರಿಂದ ಪ್ರತಿಭಟನೆ. ವಾಟರ್ ಮ್ಯಾನ್ ಬದಲಿಸಿ ಕುಡಿಯುವ ನೀರು ಒದಗಿಸುವಂತೆ ಆಗ್ರಹ. ವಾರ್ತೆಗಳ ವಿವರ. ಕಳೆದ 10 ವರ್ಷಗಳಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರಾಮಾಣಿಕ ಹಾಗೂ ಪಾರದರ್ಶಕ ಆಡಳಿತಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಜನಮನ್ನಣೆ ದೊರೆತಿದ್ದು, ಈ ದೇಶ 2047ರಲ್ಲಿ ತನ್ನ ಶತಮಾನೋತ್ಸವ ಆಚರಿಸಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಲು ಹಾಗೂ ಭವಿಷ್ಯದ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಬಿಜೆಪಿ ಪಕ್ಷಕ್ಕೆ ಮತದಾನ ಮಾಡಿ ಜಿಲ್ಲೆಯ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಕೇಂದ್ರ ಸಚಿವರು ಹಾಗೂ ಪಕ್ಷದ ಹಾಲಿ ಲೋಕಸಭಾ ಅಭ್ಯರ್ಥಿಗಳಾಗಿರುವಂತಹ ಭಗವಂತ ಖೋಬಾ ಹೇಳಿದರು. ದೇಶದ ಒಂದು ಅಭಿವೃದ್ಧಿಯ ಕೀಲಿಕೈ ಯಾರ ಕೈಗೆ ಕೊಡಬೇಕೆಂಬುದು ಈಗಾಗಲೇ ಜನರು ನಿರ್ಧಾರ ಮಾಡಿಯಾಗಿದೆ. ಪ್ರತಿಯೊಂದು ಧರ್ಮ ಜಾತಿಯವರು ಕೂಡ, ಅದರಲ್ಲೂ ಅಲ್ಪಸಂಖ್ಯಾತರು ಕೂಡ ಈ ಬಾರಿ ಬಿಜೆಪಿಗೆ ಒಂದು ಮತವನ್ನು ನೀಡ್ತಾ ಇದ್ದಾರೆ. ಬಿಜೆಪಿಗೆ ಹಾಕುವಂಥ ಮತ ಅದು ಸಾರ್ಥಕವಾಗುತ್ತದೆ, ಕಾಂಗ್ರೆಸ್ಗೆ ಹಾಕುವಂತಹ ಮತ ಅಸಾರ್ಥಕವಾಗುತ್ತದೆ ಎಂದು ಖೋಬಾ ಹೇಳಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ, ಖೋಬಾ ಅವರ ಮೇಲೆ ಖಂಡ್ರೆ ಮಾಡಿರುವಂತಹ ಆರೋಪ ಸತ್ಯಕ್ಕೆ ದೂರವಾದುದು. ಅಕ್ರಮ ಗಣಿಗಾರಿಕೆ ಮಾಡಿದ್ದು 2014ರಿಂದ 19ರಲ್ಲಿ. ಆದರೆ ಚುನಾವಣೆ ರಾಜಕೀಯವಾಗಿ ಅದನ್ನು 2024ಕ್ಕೆ ಎಳೆದುಕೊಂಡು ಬಂದಿರುವುದು ವಿಪರ್ಯಾಸ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಏಪ್ರಿಲ್ 18ರಂದು ಕೇಂದ್ರ ಸಚಿವರಿಗೆ ನೋಟಿಸ್ ನೀಡುವ ಮೂಲಕ ದ್ವೇಷ ರಾಜಕೀಯಕ್ಕೆ ಈಶ್ವರ್ ಖಂಡ್ರೆ ಮುಂದಾಗಿದ್ದಾರೆ. 54 ಲಕ್ಷ ದಂಡ ಹಾಕಿರುವುದಾಗಿ ತಿಳಿಸಿದ ಇಲಾಖೆ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಇದು ಬರೀ 16 ಲಕ್ಷ ಮೌಲ್ಯದ ದಂಡ ಕಟ್ಟಬೇಕು. ಆದರೆ ಅಧಿಕಾರಿಗಳು 54 ಲಕ್ಷ ತೋರಿಸಿ ಈಗ 25 ಕೋಟಿ ರೂಪಾಯಿ ಎಂದು ಹೇಳುತ್ತಿರುವುದು ಹಾಸ್ಯಾಸ್ಪದ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ರೌಫುದ್ದೀನ್ ಕಚೇರಿವಾಲೆ, ಮಾರುತಿರಾವ್ ಮೊಳೆ, ಬಾಬು ಅಲಿ, ಮಾಧವ್ ಹಸೂರೆ, ಪೀರಪ್ಪ ಔರಾದೆ, ಬಸವರಾಜ್ ಪವಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತು ನನ್ನ ಒಂದು ಪಾದಯಾತ್ರೆಯಲ್ಲಿ ಗ್ರಾಮ ಮಟ್ಟದಲ್ಲಿ ನನ್ನ ಪ್ರಚಾರದಲ್ಲಿ ಬಂದಂತಹ ಜನಸಾಗರ, ಅವರ ಮನದಲ್ಲಿರುವಂತಹ ಭಾವನೆಗಳು, ಚುನಾವಣೆಯನ್ನು ಯಾವ ವಿಷಯದ ಮೇಲೆ ಚುನಾವಣೆಗೆ ಮತಗಳನ್ನು ಹಾಕಬೇಕನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಮತದಾರರಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಈ ಚುನಾವಣೆ ಕೇವಲ ಯಾರಿಗೊಬ್ಬರಿಗೆ MP ಜನಪ್ರತಿನಿಧಿ ಮಾಡಲಿಕ್ಕೆ ಮಾತ್ರ ಸೀಮಿತವಲ್ಲ. ಈ ಚುನಾವಣೆ ನಮ್ಮ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಮತವನ್ನು ಹಾಕುವಂಥ ಚುನಾವಣೆ ಅನ್ನುವಂಥದ್ದನ್ನು ಸಾಮಾನ್ಯ ಜನ ಕೂಡ ಮಾತನಾಡುವಂಥ ಈ ವಿಷಯವಾಗಿತ್ತು. ನಾನು ಕೂಡ ಕಳೆದ ಸುಮಾರು 30-35 ವರ್ಷಗಳಿಂದ ಅನೇಕ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದಾಗ ಈ ಚುನಾವಣೆಯಲ್ಲಿರುವಂಥ ಈ ಮಹತ್ವದ ವಿಷಯ ಹಿಂದೆಂದೂ ನಾವು ನೋಡಿರಲಿಲ್ಲ. ಅಂದರೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ನರೇಂದ್ರ ಮೋದಿಯವರು ಮತದಾನದ ಮಹತ್ವ ಕೂಡ ತಿಳಿಸಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ನನ್ನ ಭವಿಷ್ಯ ದೇಶದ ಭವಿಷ್ಯದಲ್ಲಿದೆ, ನನ್ನ ಸುರಕ್ಷತೆ ದೇಶದ ಸುರಕ್ಷತೆಯಲ್ಲಿದೆ ಅನ್ನುವಂಥ ಮಾತು ನಿಜವಾಗ್ಲೂ ಇದು ಪ್ರಶಂಸನೀಯ. ಆ ನಿಟ್ಟಿನಲ್ಲಿ ಈ ಬಾರಿ ಮತದಾನ ಮಾಡಲಿಕ್ಕೆ ಈಗಾಗಲೇ ಮತದಾರರು ನಿರ್ಣಯವನ್ನು ಮಾಡಿದ್ದಾರೆ. ಕಳೆದ 10 ವರ್ಷದ ಎಲ್ಲವೂ ಕಾರಣ, ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು
ದೇಶದ ಅಖಂಡತೆಗಾಗಿ, ದೇಶದ ಸುರಕ್ಷತೆಗಾಗಿ, ದೇಶದ ಜನರ ಏಳಿಗೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಂದು ಪ್ರಭಾವವನ್ನು ಬೀರುವಂತಹ ಅನೇಕ ನಿರ್ಣಯಗಳು, ಇವೆಲ್ಲವೊಂದು ಸರ್ವಸಾಮಾನ್ಯ ನಾಗರಿಕನಿಗೆ ಇವತ್ತು ಅರ್ಥವಾಗಿದೆ. ನನಗನ್ನಿಸ್ತದೆ ಪ್ರಜಾಪ್ರಭುತ್ವದ ನಿಜವಾದಂಥ ಅರ್ಥ ಈ 10 ವರ್ಷ ಕಳೆದ ನಂತರ ನಮ್ಮ ಭಾರತೀಯ ನಾಗರಿಕರಿಗೆ ಅನುಭವಕ್ಕೆ ಬಂದಿದೆ ಅಂತ ನನಗನ್ನಿಸ್ತದೆ. ಅನೇಕ ನಾವು ವಿದ್ಯಾವಂತರನ್ನು ನೋಡಿದ್ದೀವಿ. ಆದರೆ ಎಂದೂ ಚುನಾವಣೆಯಲ್ಲಿ ಕೇವಲ ಯಾರಿಗೆ ನಾವು MP ಅಥವಾ MLA ಮಾಡಬೇಕು, ಯಾವ ಜಾತಿಯವರನ್ನು ನಾವು ಒಲವು ತೋರಿಸಬೇಕು, ಹಣ ಇದ್ದವರನ್ನೇ ನಾವು ಗೆಲ್ತೀವಿ ಅನ್ನುವಂಥ ಭ್ರಮೆ ಇರಬೇಕು. ಅನೇಕ ಚುನಾವಣೆಗಳಲ್ಲಿ ಬರೀ ಇದ್ದರೆ ಯಾವುದು ನಿರರ್ಥಕ ಇದೆ ನಿಜವಾದಂಥ ರೂಪದಲ್ಲಿ ಅಂಥ ವಿಷಯಗಳನ್ನೇ ಚುನಾವಣೆಯ ವಿಷಯಗಳನ್ನಾಗಿ ಮಾಡಿ ನಾವು ಚುನಾವಣೆಗಳನ್ನು ನಡೆಸಿದ್ವಿ. ಆದರೆ ನಾನು ಕೂಡ ಇವತ್ತ 3ನೇ ಬಾರಿಗೆ ಚುನಾವಣೆ ಎದುರಿಸುವಂತಹ ಸಮಯದಲ್ಲಿ ನಿಜವಾಗಲೂ ಜನ ಎಷ್ಟು ತನ್ನ ಮತವನ್ನ ಮಾಡಬೇಕಾದ್ರೆ ಎಷ್ಟು ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನ ಎದ್ದು ಕಾಣಿಸ್ತಾ ಇದೆ. ಮತ್ತೆ ಸಾಮಾನ್ಯವಾಗಿ ಅನೇಕ ರಾಜಕೀಯ ಪಕ್ಷಗಳು ಕೇವಲ ಜಾತಿಯ ಆಧಾರದ ವೋಟ್ ಬ್ಯಾಂಕ್ಗಳ ಮೂಲಕ ನಾವು ಗೆಲ್ತೀವಿ ಮತ್ತು ಸೋಲ್ತೀವಿ ಅನ್ನುವಂಥ ಭ್ರಮೆ ಇದೆ. ಆದರೆ ಈ ಬಾರಿ ಪ್ರತಿಯೊಂದು ಧರ್ಮದಲ್ಲಿ, ಪ್ರತಿಯೊಂದು ಜಾತದಲ್ಲಿ, ಪ್ರತಿಯೊಂದು ವರ್ಗದಲ್ಲಿ, ಪ್ರತಿಯೊಂದು ಬೇರೆ ಬೇರೆ ಹಂತದಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬಹುದೊಡ್ಡ ಗ್ರೂಪ್ನಲ್ಲಿ, ಗಾತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತವನ್ನು ಹಾಕ್ತಾರೆ. ಒಂದೇ ಒಂದು ಜಾತಿ ಧರ್ಮದ ಮತ ಬಿಜೆಪಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು ಈ ಎಲೆಕ್ಷನ್ನಲ್ಲಿ ನಾನು ಕಾಣ್ತೇನೆ. ಇವನ್ ಅಲ್ಪಸಂಖ್ಯಾತರು ಕೂಡ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರು, ಆದರೆ ಈ ಸರ್ತಿ ಹಾಕುವಂತ ಮನಸ್ಥಿತಿಯನ್ನು ನಾನು ನೋಡಿದ್ದೀನಿ. ಇದಕ್ಕೆ ಮತ್ತೆ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಭಾರತದ ಅಖಂಡತೆಗಾಗಿ, ಬಡವರ ಏಳಿಗೆಗಾಗಿ ತುಂಬ ಅನೇಕ ಕಾರ್ಯಕ್ರಮಗಳ ಯಶಸ್ವಿ ಈ ಕಾರಣ ಅನ್ನುವಂಥದ್ದನ್ನು ಜನಮಾನಸದಲ್ಲಿ ಇದು ಕಾಣ್ತಾ ಇತ್ತು. ಸಾಮಾನ್ಯ ಮನುಷ್ಯರು ಭಾರತೀಯ ಜನತಾ ಪಕ್ಷಕ್ಕೆ ಹಾಕುವ ಮತ ಅದು ಸಾರ್ಥಕ ಮತ, ಕಾಂಗ್ರೆಸ್ಗೆ ಹಾಕುವ ಮತ ಅದು ವ್ಯರ್ಥ, ಇನ್ನೊಂದು ಶಬ್ದದಲ್ಲಿ ಅಸಾರ್ಥಕ ಅನ್ನುವಂಥ ರೀತಿಯಲ್ಲಿ. ಹೀಗೆ ಯಾಕೆ ಅಂದ್ರೆ ಇವತ್ತು ನಾವು ಭಾರತೀಯ ಜನತಾ ಪಕ್ಷದವರು ಅಬ್ಕಿ ಬಾರ್ 400 ಪಾರ್ ಜನರ ಕೂಗಾಗಿದೆ, ಅದನ್ನೇ ನಾವು ಕೂಡ ಹೇಳ್ತೀವಿ. ಆದರೆ ಈ ಘೋಷವಾಕ್ಯ ಕಾಂಗ್ರೆಸ್ನವರಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ಅಬ್ಕಿ ಬಾರ್ ಕಾಂಗ್ರೆಸ್ದವರು ಎಷ್ಟು ಪಾರು ಅಂತ. ಯಾಕಂದ್ರೆ ಸರಳ ಬಹುಮತಕ್ಕೆ 272 ಸಂಸದರು ಬೇಕು, ಅವ್ರು ನಿಲ್ಲಿಸಿರೋದೇ 230-35 ಅಷ್ಟೇ. ಸರ್ವರ ಹಿತ ಬಯಸುವುದರ ಜೊತೆಗೆ ಮರಾಠ ಸಮಾಜದ ಆರ್ಥಿಕ ವಿಕಾಸಕ್ಕಾಗಿ ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ್ದು ಬಿಜೆಪಿ ಸರ್ಕಾರ. ಬಿಜೆಪಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ಮರಾಠ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ MG ಮೋಳೆ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವಂತಹ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಸರ್ಕಾರದ ವತಿಯಿಂದ ಶಿವ ಜಯಂತಿಯನ್ನು ಆಚರಣೆ ಮಾಡಿದ್ದು ಬಿಜೆಪಿ, ನಿಗಮ ಮಂಡಳಿ ಸ್ಥಾಪಿಸಿ 100 ಕೋಟಿ ಅನುದಾನ ನೀಡಿದ್ದು ಬಿಜೆಪಿ ಸರ್ಕಾರ. ಸರ್ಕಾರದ ವತಿಯಿಂದ ಬಸವ ಕಲ್ಯಾಣದಲ್ಲಿ ಶಿವ ಸೃಷ್ಟಿ ಪರಿಕಲ್ಪನೆಯ ಶಿವಾಜಿ ಸ್ಮಾರಕ ನಿರ್ಮಾಣಕ್ಕಾಗಿ 10 ಎಕರೆ ಜಮೀನು ಮಂಜೂರು ಮಾಡಿ 10 ಕೋಟಿ ಅನುದಾನ ಕೂಡ ಬಿಜೆಪಿ ಸರ್ಕಾರ ನೀಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಶಿವಸೃಷ್ಟಿ ಯೋಜನೆಯ 10 ಕೋಟಿ ಅನುದಾನ ವಾಪಸ್ ಪಡೆದಿದೆ. ಮರಾಠ ಅಭಿವೃದ್ಧಿ ನಿಗಮಕ್ಕಾಗಿ ಬಿಜೆಪಿ ಒಂದು ಘೋಷಣೆ ಮಾಡಿರುವಂತಹ 100 ಕೋಟಿ ಅನುದಾನದಲ್ಲಿ 50 ಕೋಟಿ ಅನುದಾನವೂ ಕೂಡ ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡೆದಿದೆ ಎಂದು MG ಮೋಳೆ ಹೇಳಿದರು. ಬಿಜೆಪಿ ಪಕ್ಷದ ಮುಖಂಡ ಅನಂತ್ ಬಿರಾದಾರ್ ಮಾತನಾಡಿ,
ಕಾಂಗ್ರೆಸ್ ಪಕ್ಷದ ಪಾಲಿಸಿಗಳಿಂದ ದೇಶ ಹಿಂದುಳಿದಿದೆ. ಮೋದಿಯವರ ಆಡಳಿತದಿಂದ ಭಾರತ ವಿಕಸಿತ ಆಗ್ತಾ ಇದೆ. ಬುದ್ಧಿಸಂ, ಜೈನಿಸಂ, ಕ್ರಿಸ್ತಿಸಂ, ಹಿಂದೂಯಿಸಂಗಿಂತ ನ್ಯಾಷನಲಿಸಂ ಬಹಳ ಮುಖ್ಯ. ಸಣ್ಣ ಸಣ್ಣ ಧರ್ಮಗಳಾಗಿ ದೇಶ ವಿಭಜನೆ ಆಗ್ತಾ ಇದೆ. ಹೀಗಾಗಿ ಅಖಂಡ ರಾಷ್ಟ್ರ ನಿರ್ಮಾಣಕ್ಕಾಗಿ ನರೇಂದ್ರ ಮೋದಿ ಅವರಿಗೆ ಬೆಂಬಲಿಸಿ ಜಿಲ್ಲೆಯಲ್ಲಿ ಭಗವಂತ ಖೂಬಾ ಅವರಿಗೆ ಗೆಲ್ಲಿಸಿ ಎಂದರು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಾಬುರಾವ್ ಕಾರ್ಬಾರಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನಾಗರಾಜ್ ಬಗ್ದೊರೆ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಧವ್ ಹಸೂರೆ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಕಾರ್ಯಾಲಯ ಕಾರ್ಯದರ್ಶಿ ರಾಜ್ಕುಮಾರ್ ಪಾಟೀಲ್ ನೆಮ್ತಾಬಾದ್, ಕ್ಷತ್ರಿಯ ಮರಾಠ ಸಮಾಜದ ಅಧ್ಯಕ್ಷ ದಿಗಂಬರ ವಾನ್ಕಾರಿ, ಅಭಿಮನ್ಯು ನಿರಗುಡೆ, ಶಂಕರರಾವ್ ಬಿರಾದರ್, ನೀಲೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆ ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು. ನಾನು ಅಂಕಿ ಸಂಖ್ಯೆ ಪ್ರಕಾರ ಹೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ, ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಎಲ್ಲ ಸಮುದಾಯದ ಬಗ್ಗೆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಈ ಪ್ರಕಾರ ಕೆಲಸ ಮಾಡ್ತಾ ಇದೆ. ವಿಶೇಷವಾಗಿ ನಮ್ಮ ಮರಾಠ ಸಮಾಜಕ್ಕೆ ಆಸಕ್ತಿ ತೋರಿಸಿ ಹೊಸ ಹೊಸ ಯೋಜನೆಗಳು ರೂಪಿಸಿ ಇದು ಕೆಲಸ ಆಗ್ತಾ ಇದೆ. ಇದರ ತದ್ವಿರೋಧ ಶಿವಸೃಷ್ಟಿದ 10 ಕೋಟಿ ವಾಪಸ್ ತಗೊಂಡು, ನಿಗಮದ 50 ಕೋಟಿ ತಗೊಂಡು, ಛತ್ರಪತಿ ಶಿವಾಜಿ ಮಹಾರಾಜ ತಂದೆ ಶಹಾಜಿರಾಜ ಅದು 5 ಕೋಟಿ ತಗೊಂಡು, ಈ ಪ್ರಕಾರ ಒಂದು ಸರ್ಕಾರ ಕೊಡ್ತಾ ಇದೆ, ಮತ್ತೊಂದು ಸರ್ಕಾರ ಕೊಡೋದೇ ದೂರ ಇತ್ತು, ವಾಪಸ್ ತಗೋತಾ ಇದೆ. ಸೊ ಆ ಸಲಕ ನಾವು ವಿಚಾರ ಮಾಡಿ ಪ್ರಗತಿ ಸಲಕ, ವಿಕಾಸ ಸಲಕ, ವಿಕಸಿತ ಭಾರತ ಸಲಕ ನಾವು ಈ ಬಿ ಜೆ ಪಿ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮದೇ ಇಲ್ಲ. ಲಂಡನ್ನಲ್ಲಿ ಟೇಮ್ಸ್ನ ನಿಧಿ ಮೇಲೆ ಇವತ್ತು ಬಸವೇಶ್ವರ ಮಹಾರಾಜ ಪುತ್ಥಳಿ ಅನಾವರಣೆ ನರೇಂದ್ರ ಮೋದಿನೇ ಮಾಡ್ತಾರೆ. ಅಷ್ಟೇ ಇಲ್ಲ, ಪಾರ್ಲಿಮೆಂಟ್ ಮುಂದೆ ಶಿವಾಜಿ, ಛತ್ರಪತಿ ಶಿವಾಜಿ ಸ್ಟ್ಯಾಚು, ಬಸವೇಶ್ವರ ಸ್ಟ್ಯಾಚು ಒಂದೇ ದಿನ ಉದ್ಘಾಟನೆ ಆಯಿತು ಅಟಲ್ ಬಿಹಾರಿ ವಾಜಪೇಯಿ ಕೈ. ಸೊ ಈ ಪ್ರಕಾರ ಇದೆಲ್ಲ ನೋಡಿದ್ರೆ ಈ ದೇಶದ ಸಂಸ್ಕೃತಿ, ಈ ದೇಶದ ಮಹಾತ್ಮ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ BJP ಸರ್ಕಾರಕ್ಕೆ ಕೊಡ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿ ಹುಟ್ಟಿದ್ರು, ಎಲ್ಲಿ ಕಲಿತರು, ಲಂಡನ್ನಲ್ಲಿ ಯಾರು ರೂಮ್ದಾಗಿದ್ದರು ಅವರು, ಆ ರೂಮ್ ಎಲ್ಲಿ ಅವರು ದೀಕ್ಷಾ ತಗೊಂಡ್ರು ಬೌದ್ಧ ಧರ್ಮದ್ದು, ಆ ದೀಕ್ಷಾ ಭೂಮಿ ಎಲ್ಲಿ ಅಂತಿಮ ಸಂಸ್ಕಾರ ಇತ್ತು, ಆ ಚೈತ್ಯ ಭೂಮಿ ಇದೆಲ್ಲ ವಿಕಾಸ ಮಾಡ್ತಾ ಇದ್ದಾರೆ. ಸೊ ಬಾಬಾ ಸಾಹೇಬ್ ಆಗಲಿ, ಬಸವೇಶ್ವರ ಆಗಲಿ, ಶಿವಾಜಿ ಆಗಲಿ ಯಾವ ಜಾತಿಗ, ಯಾವ ಭಾಷೆಗ, ಯಾವ ರಾಜ್ಯಕ್ಕೆ ಸೀಮಿತ ಇಲ್ಲ. ಸೊ ಆ ಸಲಕ ಈ ವಿಶ್ವ ಮಾನವರು, ವಿಶ್ವ ಗುರುಗಳು ಇದೆಲ್ಲರದ್ದು ಸರಿಸಮಾನಾಗಿ ನರೇಂದ್ರ ಮೋದಿ ಸರ್ಕಾರ, ಕರ್ನಾಟಕದ ಭಾಜಪ ಸರ್ಕಾರ ಎಲ್ಲ ಗೌರವ ಕೊಡ್ತಾ ಇದೆ, ಸನ್ಮಾನ ಮಾಡ್ತಾ ಇದೆ. ಮರಾಠ ಅವರ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಬೇಕಂತ ನಿಗಮ ಸ್ಥಾಪನೆ ಮಾಡಿದೆ. ಎಲ್ಲ ನೋಡಿ ನಾವು ಬೀದರಲ್ಲಿ ಈಗ ಭಗವಂತ ಖೂಬಾ ಅವ್ರ ಸಪೋರ್ಟ್ ಮಾಡಬೇಕು ತೀರ್ಮಾನ ಮಾಡಿ ನಾವು ಕೆಲಸ ಮಾಡ್ತಾ ಇದ್ವಿ. ಭಗವಂತ ಖೂಬಾ ಕ್ಯಾಂಡ್ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ವಿಚಾರ ಪ್ರಕಾರ ಎಷ್ಟು ಬೀದರ್ ಪಾರ್ಲಿಮೆಂಟ್ ಸದಸ್ಯ ಆಗ್ಯಾರ ಅದು ಭಗವಂತ ಖೂಬಾರೇ ಜಾಸ್ತಿ ಕ್ರಿಯಾಶೀಲಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ದೇಶದಾಗ MP ಏನು ಕೆಲಸ ಮಾಡ್ತಾರೆ ಕಾಣಿಸಲ್ಲ, ಯಾಕಂದ್ರೆ ಥ್ರೂ ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕು. ಬಟ್ ಭಗವಂತ ಖೂಬಾ ಅವರು ಇವತ್ತು ಬೀದರ್ಗೆ 13 ಟ್ರೈನ್ ಸ್ಟಾರ್ಟ್ ಆಗ್ಯಾವ. ಎಲ್ಲೂ ಹೋಗಲಿ, ಶಿರಡಿ ಹೋಗಲಿ, ತಿರುಪತಿ ಹೋಗಲಿ, ಎಲ್ಲ ಹೋದರೆ ಟ್ರೈನ್ಗಳು. ಹೈವೇ ಸಂಖ್ಯೆ ಜಾಸ್ತಿ ಆಗಿದೆ. ಅವರಲ್ಲಿ ಸೋಲಾರ್ ಪಾರ್ಕ್ ಆಗ್ತಾ ಇದೆ, 13,000 ಕರೋಡ್ದು. ಇಲ್ಲಿ ಹಲ್ಲಾಳಿಗ CPET ಕಾಲೇಜ್ ಬರ್ತಾ ಇದೆ, IT ಟೈಪ್. ಈ ಪ್ರಕಾರ ಎಲ್ಲ ಕೆಲಸಗಳು, ಜನರಲ್ ಏನು ಸ್ಕೀಮ್ ಅವ, ಫಸಲ್ ಬಿಮಾ ಯೋಜನಾ ಇಡೀ ರಾಷ್ಟ್ರದಲ್ಲಿ ಫಸ್ಟ್ ನಂಬರ್ ಬಂತು. ಬೇರೆ ಬೇರೆ ಎಲ್ಲ ಸ್ಕೀಮ್ಗಳು, ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾ ಯಾವುದೂ ಕಡಿಮೆ ಇಲ್ಲ. ಸೊ ಫಸ್ಟ್ ಟೈಮ್ ನಮ್ಮ ಬೀದರ್ಗೆ ಒಂದು ಕ್ವಾಲಿಫೈಡ್ ಇಂಜಿನಿಯರ್ ಆಗದಂಥ ಕ್ಯಾಂಡಿಡೇಟ್ ಭಗವಂತ ಖೂಬಾ ಅವ್ರ ಇದ್ದಾರೆ, ಕೆಲಸ ಮಾಡ್ಯಾರಂತ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ವಿ ನಾವು. ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಕೇವಲ ಸಿಂಗಲ್ ಡಿಜಿಟ್ನಲ್ಲಿ ಮಾತ್ರ ಗೆಲುವು ಸಾಧಿಸುತ್ತದೆ. ಕಾಂಗ್ರೆಸ್ ಪಕ್ಷ 20 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತದೆ ಎಂದು ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು 236 ತಾಲೂಕುಗಳಲ್ಲಿ 223 ತಾಲೂಕುಗಳಲ್ಲಿ ಬರ ಎಂದು ಘೋಷಣೆ ಮಾಡಿದರೂ ಕೂಡ ಸಂಪೂರ್ಣ ಪರಿಹಾರವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಿಲ್ಲ. ಇದು ಅಕ್ಷಮ್ಯ ಅಪರಾಧವೂ ಕೂಡ ಹೌದು. ಬಿಜೆಪಿ ಸುಳ್ಳು ಹೇಳುತ್ತಾ ಅಧಿಕಾರವನ್ನು ಮಾಡುತ್ತದೆ, ಕಾಂಗ್ರೆಸ್ ಕೆಲಸ ಮಾಡಿ ಅಧಿಕಾರಕ್ಕೆ ಬರುತ್ತದೆ. ಬಿಜೆಪಿ ಆಶ್ವಾಸನೆ ನೀಡಿದಂತೆ ಯಾವುದೇ ಒಂದು ಭರವಸೆಗಳನ್ನು ಕೂಡ ಈಡೇರಿಸಿಲ್ಲ. ದೇಶಕ್ಕೆ ಸಾಲ ಮಾಡುವುದು ಬಿಟ್ಟರೆ ಮೋದಿ ಸಾಧನೆ ಶೂನ್ಯ ಎಂದು ರಾಮಲಿಂಗಾರೆಡ್ಡಿ ಹೇಳಿದರು.
ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 236 ತಾಲೂಕುಗಳಲ್ಲಿ 223 ತಾಲೂಕುಗಳಲ್ಲಿ ಬರ ಎಂದು ಘೋಷಣೆ ಮಾಡಿದ್ರು. ಸಂಪೂರ್ಣ ಪರಿಹಾರ ಬಿಡುಗಡೆ ಮಾಡಲಿಲ್ಲ. ಇದು ಅಕ್ಷಮ್ಯ ಅಪರಾಧವೂ ಕೂಡ ಹೌದು. ಬಿಜೆಪಿ ಸುಳ್ಳು ಹೇಳುತ್ತಾ ಅಧಿಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ಕೆಲಸ ಮಾಡಿ ಅಧಿಕಾರಕ್ಕೆ ಬರುತ್ತದೆ. ಬಿಜೆಪಿ ಆಶ್ವಾಸನೆ ನೀಡಿದಂತೆ ಯಾವುದೇ ಭರವಸೆ ಈಡೇರಿಸಿಲ್ಲ. ಬದಲಾಗಿ ಸಾರ್ವಜನಿಕ ಉದ್ಯಮಿಗಳಾದ ಏರ್ಪೋರ್ಟ್, ಬಂದರು, ಗಣಿ, ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ಇತರೆ ಕ್ಷೇತ್ರಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡ್ತಾ ಇದೆ ಎಂದು ಆರೋಪ ಮಾಡಿದರು. ದೇಶಕ್ಕೆ ಸಾಲ ಮಾಡುವುದು ಬಿಟ್ಟರೆ ಮೋದಿ ಸಾಧನೆ ಶೂನ್ಯ. ಇಂಡಿಯಾ ಒಕ್ಕೂಟದ ಗೆಲುವಿನ ನಂತರ ಪ್ರಧಾನಮಂತ್ರಿ ಆಯ್ಕೆ ಮಾಡಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ ಕನಿಷ್ಠ 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುತ್ತದೆ ಎಂದು ಭರವಸೆಯನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ, ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ, ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ, ಮನ್ನಾನ್ ಸೇಠ್, ಮುರಳೀಧರ್ ಎಕ್ಲಾರ್ಕರ್, ಗುಂಡೂ ರೆಡ್ಡಿ, ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 7 ಚುನಾವಣೆ ಇವತ್ತು ಇನ್ನು ಕೇವಲ 2 ದಿನ ಮಾತ್ರ ಇದೆ. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಲ ನಮ್ಮ ಅಭ್ಯರ್ಥಿ ನಮ್ಮ ಭೀಮನ್ ಖಂಡ್ರೆ ಅವರ ಮೊಮ್ಮಗ ಸಾಗರ್ ಖಂಡ್ರೆ ಯುವಕರಿದ್ದಾರೆ. ಮತ್ತು ಬಹಳ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರ್ತಕ್ಕಂಥವರು. ಯಾವಾಗಲೂ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲ ಅಳಗುರಿಗೆ ಕೊಡ್ತಾರೆ ಅಂತೆಲ್ಲ ಟೀಕೆ ಮಾಡ್ತಾ ಇದ್ರು. ಈ ಸಲ ಸಾಕಷ್ಟು ಜನ ಯುವಕರಿಗೆ ಅವಕಾಶವನ್ನು ನಮ್ಮ ಪಕ್ಷದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಮಹಿಳೆಯರಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಲ ನಿಲ್ಲುವಂಥ ಅವಕಾಶವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟು ಮಹಿಳೆಯರು, ಯುವಕರು ಮತ್ತು ಅನುಭವಸ್ಥರು ಎಲ್ಲರೂ ಅಭ್ಯರ್ಥಿಗಳಾಗಿದ್ದಾರೆ. ಮತ್ತು ಚುನಾವಣೆ ಪ್ರಾರಂಭ ಆಗಿದೆ. ಇದರಲ್ಲಿ ಈಗಾಗಲೇ ಒಂದೇ ಹಂತ ಮುಗಿದಿದೆ. 14 ಸ್ಥಾನಗಳು ಉಳಿದಿರ್ತಕ್ಕಂಥ 14 ನಾಳಿದ್ದು ಆಗುತ್ತೆ. 28ರಲ್ಲಿ ಪ್ರಾರಂಭದಲ್ಲಿ ಯಡಿಯೂರಪ್ಪ ಅವರು, ಹಾಗೆ ವಿಜೇಂದ್ರ ರಾಜ್ಯಾಧ್ಯಕ್ಷರು ಮತ್ತು ಅಮಿತ್ ಶಾ ಅವರು ಎಲ್ಲರೂ ಕೂಡ 28ಕ್ಕೆ 28 ಗೆಲ್ತೀವಿ ಅಂತ ಹೇಳ್ತಾರೆ. ಆದರೆ ಈಗ 28ಕ್ಕೆ 8 ಕೂಡ ಗೆಲ್ತೀವಿ ಅಂತ ಅವ್ರು ಹೇಳೋಕೆ ಆಗ್ತಾ ಇಲ್ಲ. ಈ ಸಲ ಸಿಂಗಲ್ ಡಿಜಿಟ್ ಗ್ಯಾರಂಟಿ ಬಿಜೆಪಿಗೆ. ಡಬಲ್ ಡಿಜಿಟ್ ಅಂತೂ 100 ಭಾಗ ಮುಟ್ಟೋದಿಲ್ಲ. ಕಾರಣಗಳು ಅನೇಕ ಇದೆ. ನಮ್ಮ ರಾಜ್ಯ ಸರ್ಕಾರದ 10-11 ತಿಂಗಳಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು ನುಡಿದಂತೆ ನಡೆಯುವಂಥ ನಮ್ಮ ಪಕ್ಷದ ವಿಚಾರಧಾರೆ, ಹಾಗೆ ನಮ್ಮ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಅಷ್ಟೇ ಚುನಾವಣೆ ಸಂದರ್ಭದಲ್ಲಿ ಏನು ಹೇಳಿದ್ದು ಅದನ್ನು ಮಾಡಿರ್ತಕ್ಕಂಥದ್ದು. ಹಿಂದೆ ಕೂಡ 2013ರಲ್ಲಿ 13ರಿಂದ 18ವರೆಗೂ ನಾವು ಇದ್ದಂಥ ಅವಧಿನಲ್ಲಿ 165 ಭರವಸೆಗಳನ್ನು ಕೊಟ್ಟು 158 ನಾವು ಈಡೇರಿಸಿದ್ವಿ. ಅಂದರೆ ಕೆಲಸ ಮಾಡಿದ್ರು ಕೂಡ ನಾವು ಸೋತ್ವಿ ಬಿಜೆಪಿಯ ಅಪಪ್ರಚಾರದಿಂದ. ಮತ್ತು ಇನ್ನೊಂದು ಕಡೆ ಕೇಂದ್ರ ಸರ್ಕಾರದಿಂದ ನಮಗೆ ಆಗ್ತಾ ಇರ್ತಕ್ಕಂಥ ವ್ಯಾಪಕವಾಗಿ ಚರ್ಚೆ ಆಗಿದೆ. 236 ತಾಲೂಕಲ್ಲಿ 223 ತಾಲೂಕು ಕೇಂದ್ರದ ಗೈಡ್ಲೈನ್ಸ್ ಪ್ರಕಾರ ಬರ ಅಂತ ಘೋಷಣೆ ಮಾಡಿದ್ರು ಕೂಡ ಕೇಂದ್ರದ ಅಧ್ಯಯನ ಸಮಿತಿ ಬಂದು ವರದಿ ಕೊಟ್ಟು 7 ತಿಂಗಳಾದರೂ ಕೂಡ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡದೇ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ರೈತರಿಗೂ ಕೂಡ ಗೊತ್ತಾಗಿದೆ. ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಕೂಡ ಗೊತ್ತಾಗಿದೆ. ಮತ್ತು ಚುನಾವಣೆ ಸಂದರ್ಭದಲ್ಲಿ ಓಡೋಡಿ ಬರುವಂಥ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು 7 ತಿಂಗಳಾದರೂ ಕೂಡ ಒಂದು ಸಭೆ ಮಾಡಿ ಹಣ ಬಿಡುಗಡೆ ಮಾಡುವಂಥ ದೊಡ್ಡ ಮನಸ್ಸು ಮಾಡಲಿಲ್ಲ. ಅಂದರೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ನೇರವಾಗಿ ಇದರಲ್ಲಿ ಗೊತ್ತಾಗುತ್ತೆ. ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ 28 ದಿನ ಬಂದಿದ್ದರು ಪ್ರಧಾನಮಂತ್ರಿಗಳು ನಮ್ಮ ಓಟ್ ಕೇಳೋಕ್ಕೆ. ಅಮಿತ್ ಶಾ ಅವರು 21 ದಿನ ಬಂದಿದ್ದರು ವಿಧಾನಸಭೆ ಸಂದರ್ಭದಲ್ಲಿ. ಅಷ್ಟು ದಿನ ಬಂದವರು ನಮ್ಮ ರಾಜ್ಯದ 223 ತಾಲೂಕು ಬರ ಅಂತ ಘೋಷಣೆ ಆದರೂ ಕೂಡ ಹಣ ಬಿಡುಗಡೆ ಮಾಡದೇ ಇರ್ತಕ್ಕಂಥದ್ದು ಒಂದು ಅಕ್ಷಮ್ಯ ಅಪರಾಧ. ಇದು ಎಲ್ಲ ತಲೆಗೂ ಹೋಗ್ಬಿಟ್ಟಿದೆ. ಇದನ್ನೆಲ್ಲ
ಕ್ಷೇತ್ರದ ಜನರು ಸ್ವತಂತ್ರವಾಗಿ ಬದುಕಬೇಕಾದರೆ ಸ್ವತಂತ್ರ ಅಭ್ಯರ್ಥಿಯಾದ ನನಗೆ ಮತ ನೀಡಿ ಗೆಲ್ಲಿಸಬೇಕೆಂದು ಬೀದರ್ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಜಯರಾಜ್ ಕೆ ಬುಕ್ಕಾ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಅವರು, ಹಲವು ಪ್ರಣಾಳಿಕೆ ಇಟ್ಟುಕೊಂಡು ಜನರ ಮುಂದೆ ಹೋಗ್ತಾ ಇದ್ದೇನೆ. ಸರ್ಕಾರಿ ಕಚೇರಿಯಲ್ಲಿ 10 ವರ್ಷ ಸೇವೆ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸಿರುವಂತಹವರಿಗೆ ಖಾಯಂಗೊಳಿಸುವಂಥದ್ದು, ಜಿಲ್ಲೆಯ ಯುವ ಜನತೆಗೆ ಉದ್ಯೋಗ ಅವಕಾಶವನ್ನು ಒದಗಿಸಿಕೊಡುವಂಥದ್ದು, ರಾಷ್ಟ್ರಪತಿ ಚುನಾವಣೆ ನೇರವಾಗಿ ಜನರಿಂದ ಆರಿಸುವಂಥದ್ದು, ಕಾರಂಜಿ ಸಂತ್ರಸ್ತರಿಗೆ ಪರಿಹಾರವನ್ನು ಒದಗಿಸಿಕೊಡುವಂಥದ್ದು, ಆಮೇಲೆ ಅವರ ಒಂದು ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗ ಸೇರಿದಂತೆ ಇತರೆ ಕೇಂದ್ರದ ಯೋಜನೆಗಳನ್ನು ಜಿಲ್ಲೆಗೆ ತರಲು ಪ್ರಯತ್ನ ಮಾಡುವೆ ಎಂದು ಜಯರಾಜ್ ಬುಕ್ಕಾ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. BSSK ಕಾರ್ಖಾನೆ ಪುನರಾರಂಭ, ಕಬ್ಬು ಬೆಳೆಗೆ 3,500 ರೂಪಾಯಿ ಬೆಂಬಲ ಬೆಲೆ, ತೊಗರಿ ಬೆಳೆಗೆ 14,000 ರೂಪಾಯಿ ಬೆಂಬಲ ಬೆಲೆ ಕೊಡಿಸುವುದು, ಕ್ಷೇತ್ರದಲ್ಲಿ ರಿಂಗ್ ರಸ್ತೆಯಲ್ಲಿ ಭೂಮಿ ಕಳೆದುಕೊಂಡವರಿಗೆ ಪರಿಹಾರವನ್ನು ಒದಗಿಸಿಕೊಡುವಂಥದ್ದು, ಕ್ಷೇತ್ರದಲ್ಲಿ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವಂಥ ಉದ್ಯೋಗ ಭರ್ತಿ ಮಾಡಿಸುವುದು, ಕ್ಷೇತ್ರದ ಪ್ರತಿ ತಾಲೂಕಿನಲ್ಲಿ ಇರುವ ರೈತರ 50 ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವುದು ನನ್ನ ಪ್ರಣಾಳಿಕೆಯಾಗಿದೆ ಎಂದು ಬುಕ್ಕಾ ಅವರು ಹೇಳಿದರು. ಈಗಾಗಲೇ ಮತದಾರರು ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸಾಕಷ್ಟು ಅವಕಾಶ ನೀಡಿದ್ದಾರೆ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ನನಗೂ ಒಂದು ಅವಕಾಶ ನೀಡಬೇಕೆಂದು ಮತದಾರರ ಬಾಂಧವರಲ್ಲಿ ಬುಕ್ಕಾ ಮನವಿ ಮಾಡಿಕೊಂಡರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮಹಮ್ಮದ್ ವಿಕಾರುದ್ದೀನ್, ಮಹಮ್ಮದ್ ಫಾರೂಕ್, ಪೀರ್ ಬಾಬಾ ಮೈಲೂರ್, ಸಿದ್ದಗೊಂಡ, ಶನೇಶ್ವರ್ ಸೋನಿ, ವೆಂಕಟರಾವ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅದನ್ನು ಪುನರ್ಚೇತನ ಮಾಡಿ ಪ್ರಾರಂಭ ಮಾಡಬೇಕಂತ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಾನು ಸಂಸತ್ತಿಗೆ ಹೋದರೆ ಮೊದಲು ಎಲ್ಲ ಫ್ಯಾಕ್ಟ್ರಿಗಿಂತ ಆ BSSK ಫ್ಯಾಕ್ಟ್ರಿನ ಪ್ರಥಮವಾಗಿ ನಾವು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಮಾತನ್ನು ತಮ್ಮ ಮುಂದೆ ವಿಚಾರವನ್ನು ಮಂಡನೆ ಮಾಡ್ತಾ ಇದ್ದೇನೆ. ಇನ್ನೊಂದೇನು, ಕಬ್ಬು ಬೆಳೆಗಾರರಿಗೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಇದು ಮಾಡಲ್ಲ. ರೈತರು ಕಬ್ಬು ಬೆಳೆಗಾರ ಸಂಕಷ್ಟದಲ್ಲಿದ್ದಾರೆ. ಕನಿಷ್ಠ ಅವ್ರಿಗೆ 350 ರೂಪಾಯಿ ಕೊಟ್ಟ ನಂತರ ಕಟಾವಾಗ್ತಕ್ಕಂಥ ಒಂದು ವಿಧಾನವನ್ನು, ಒಂದು ಕಾನೂನನ್ನು ಜಾರಿಗೆ ತರ್ತೀವಿ. ಅದೇ ರೀತಿ ತೊಗರೆ ಬೆಳೆ ತೊಗರಿಗೆ 14,000, ಸೋಯಾಬೀನಿಗೆ 8,000 ಇರ್ತಕ್ಕಂಥ ಫಿಕ್ಸ್ ರೇಟ್. ಈ ಮಾರ್ಕೆಟಿಂಗ್ದಾಗ ದೌಷಧಾನ ಬಂತು, ಅದ್ರ 400-300 ತರ್ತಾರೆ, ನಂತರ ಅವ್ರಿಗೆ ಬೇಕಾದಾಗ 800 ಮಾಡ್ಕೋತಾರೆ. ಇಂಥ ಒಂದೇನು ಡಿಸ್ಟ್ರಿಬ್ಯೂಷನ್ ಕಾನೂನು ಇದೆ, ಅದನ್ನು APMC ಕಾನೂನು ಕೂಡ ಬದಲಾವಣೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀನಿ ಬಂಧುಗಳೇ. ಈ ರೈತರ ಈ ಕಾರಂಜದಲ್ಲಿ ಯಾರು ಕಾರಂಜದಾಗ ತಮ್ಮ ಮನೆ ಹೊಲ ಕಳ್ಕೊಂಡಿದ್ದಾರೆ ಅವರಿಗೆ ಪ್ರಥಮ ಆದ್ಯತೆ ಕಾನೂನಲ್ಲಿ, ಅವರಿಗೆ ಅವರ ಕುಟುಂಬಕ್ಕೆ ಸರ್ಕಾರದಿಂದ ವಿವಿಧ ಹುದ್ದೆಗಳಲ್ಲಿ ಅವ್ರಿಗೆ ನೌಕರಿ ಕೊಟ್ಟ ನಂತರ ಬೇರೆಯವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ ಆ ಬೀದರ್ ನಾರಂಜ ಸಹಕಾರ ಇಡೀ ಜಿಲ್ಲೆಗೆ ಒಂದು ನೀರನ್ನು ಉಣಿಸ್ತಾ ಇದೆಯಾ, ಆ ಭೂಮಿ ಕಳ್ಕೊಂಡು ಅವರಿಂದ ಅವ್ರಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ನಂದು ಇದನ್ನು ಹೇಳಿದ್ದೇನೆ. ನೋಡಿ ಸರ್, ಬೀದರ್ ಮತ್ತು ಗುಲ್ಬರ್ಗ 100 ಕಿಲೋಮೀಟರ್ ಡಿಸ್ಟೆನ್ಸ್ದಾಗಿದೆ. ಬೀದರ್ನಲ್ಲಿ ರಿಂಗ್ ರೋಡ್ ಆಯಿತು, ಕಲಬುರಗಿಯಲ್ಲಿ ರಿಂಗ್ ರೋಡ್ ಆಯಿತು. ಅಲ್ಲಿ ಒಂದು ಸಣ್ಣ ಪಾಂಡಪ್ಪ ಹೋದರೂ ಕೂಡ ಅಲ್ಲಿ ಪರಿಹಾರ ಕೊಟ್ಟಿದ್ದಾರೆ. ಅಲ್ಲಿದ್ದ ನಾಯಕರು, ರಾಜಕೀಯ ಮುಖಂಡರು ಅವರಿಗೆ ಪರಿಹಾರ ಕೊಡಿಸಿದ್ದಾರೆ. ಈಚ್ 3,000 ಸ್ಕ್ವೇರ್ ಫೀಟ್ ಕೊಟ್ಟಿದ್ದಾರೆ ಸರ್. ಕೆಲವರು ಜನ ಹೈಕೋರ್ಟಿಗೆ ಬಂದವರು ವಾದ ಮಂಡನೆ ಮಾಡಿದ್ರು, ನಂತರ ಇಡೀ ರಿಂಗ್ ರೋಡಿಗೆ ಅವರು ಪರಿಹಾರ ಕೊಟ್ಟಿದ್ರು. ಆದರೆ ನಮ್ಮ ಜನ ಏನು ಮಾಡಿದ್ದಾರೆ ತಪ್ಪಿಸೋಣ, ಸುಮಾರು 2,000 ಎಕರೆ ಜಮೀನು, ಬಿಲ್ಡಿಂಗ್ ಕಳ್ಕೊಂಡಿದ್ದಾರೆ, ಪ್ಲಾಟ್ ಕಳ್ಕೊಂಡಿದ್ದಾರೆ. ಕೆಲವರು ಪ್ಲಾಟ್ ಹೋಗಿವೆ, ಅವ್ರಿಗಂತಾರೆ ಇನ್ನೂ ನಿಮ್ಮದೊಂದು ಜಾಗಕ್ಕೆ ಕಿಮ್ಮತ್ತು ಬರ್ತದೆ, ಇರಲಿಕ್ಕೆ 1-2 ಪ್ಲಾಟ್ ಹೋಗ್ಯವೆ, ಮತ್ತು ಅವ್ರ ಜಮೀನು ಅದಕ್ಕೆ ಇನ್ನೊಂದು ಎಲ್ಲಿ ರೇಟ್ ಬರ್ತದೆ. ಹೀಗಾಗಿ ಆ ರಿಂಗ್ ರೋಡು ಮತ್ತು ಮೆಡಿಕಲ್ ಕಾಲೇಜ್ನಲ್ಲಿ ಏನು ತಮ್ಮ ಮನೆ ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ ಅವರಿಗೆ ವಿಶೇಷ ಕಾನೂನು ಮಾಡಿ ಅನುದಾನ ತಂದು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಬಂಧುಗಳೇ. ಮತ್ತು ಈ ಏನು ವಿವಿಧ ಹುದ್ದೆಗಳಲ್ಲಿ ಏನು ಖಾಲಿ ಹುದ್ದೆಗಳವ, ಅದು ಈಗ ತಾತ್ಕಾಲಿಕ ಜೊತೆಗೆ ಇನ್ನೂ ಕೆಲವು ಖಾಲಿ ಹುದ್ದೆಗಳ ಅವು ಕೂಡ ತುಂಬಲಿಕ್ಕೆ ನಾವು ಪ್ರಯತ್ನ ಮಾಡ್ತಕ್ಕಂಥದ್ದು ವಿಷಯನ ತಮ್ಮ ಬಯಸ್ತೇನೆ ಬಂಧುಗಳೇ. ಈಗ ರೈತರ ಮಕ್ಕಳು ಅಗ್ರಶ್ರೇಣಿಯಲ್ಲಿ ಪಾಸಾದರೆ ಅವ್ರಿಗೆ ಪ್ರತಿ ಜಿಲ್ಲೆಗೆ, ಪ್ರತಿ ತಾಲೂಕಿಗೆ 50ರಂತೆ ಅವರ ಶಿಕ್ಷಣ ಖರ್ಚು ವೆಚ್ಚವನ್ನು ಕೂಡ ನಾವು ಮಾಡ್ಕೋತೇವೆ. ಈ ಎಲ್ಲ ವಿಚಾರಗಳನ್ನು ನಾವು ಚುನಾವಣೆಯಲ್ಲಿ ಗೆದ್ದರೆ 2 ಯಾಕಂದರೆ ನನ್ನ ಹೆಸರು, ನಂದು ಚಿನ್ನು ಕೋಟು 2 ಅಕ್ಷರ ಇದೆ, ನನ್ನ ಸೀರಿಯಲ್ ನಂಬರ್ 10 ಇದೆ, ಅವು 2 ಅಕ್ಷರ ಇವೆ, ನನ್ನ ಸರ್ನೇಮ್ ಕೂಡ 2 ಅಕ್ಷರ ಇವೆ. ಇವು ಮತ್ತು ಜೊತೆಗೆ ಅವ್ರು ನಮ್ಮ 2 ರಾಷ್ಟ್ರೀಯ ಪಕ್ಷದ ಸರ್ನೇಮ್ ಕೂಡ ಕೂಬಾ ಮತ್ತು ಖಂಡರ್ 2 ಅಕ್ಷರಗಳಿವೆ. ಅವರು 2 ಅಕ್ಷರಗಳಿಗೆ ಅವ್ರ ಮನೆತನಿಗೆ ಈಗಾಗಲೇ ಬೀದರ್ ಜಿಲ್ಲೆ ಜನತೆ ಅಧಿಕಾರವನ್ನು ಕೊಟ್ಟಿದ್ದಾರೆ. 2 ಸಲ UD ಕೊಟ್ಟಿದ್ದಾರೆ, ಅವ್ರ ಮನೆಗೆ ಅಧಿಕಾರ ಇದೆ. ಹೀಗಾಗಿ
ಬೀದರ್ ಸಮಸ್ತ ಲೋಕಸಭಾ ಜನತೆ ವಿಚಾರವಂತರಿಗೆ ಒಂದು ಸಲ ನನ್ನನ್ನು ಅವಕಾಶ ಕೊಟ್ಟಿದ್ದರೆ ಈ ಬೀದರ್ ಜಿಲ್ಲೆ ರಾಷ್ಟ್ರ ಮಟ್ಟದಲ್ಲಿ ದೇಶದಲ್ಲಿ ಎತ್ತರಕ್ಕೆ ಹೆಸರಾಂತ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಯಾವುದೇ ಸಂಸತ್ತಿನಲ್ಲಿ ತಡವಾಗಿದ್ದರೆ ಇಮಿಡಿಯೇಟ್ಲಿ ಸರ್ವೋಚ್ಚ ನ್ಯಾಯಾಲಯ ಲಾಸ್ ಟೆಂಪಲ್ ಏನಿದೆ, ದೇಶದ ದೇವರ ಗುಡಿ ಅಂತ ಏನು ಕರೀತಾರೆ, ಸುಪ್ರೀಂ ಕೋರ್ಟಿಗೆ ಹೋಗಿ ಈ ಬೀದರ್ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಜನರ ಸೇವೆ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಅಂತಕ್ಕಂಥ ಮಾತನ್ನು ನಾಳೆ 7/5/2024 ಚುನಾವಣೆ ಸಂದರ್ಭದಲ್ಲಿ ಈ ಭಾಗದ ಸಮಸ್ತ ಜನತೆ 19 ಲಕ್ಷ ಜನ ಸಮೀಪಿದ್ದಾರೆ. ಅವರೆಲ್ಲರಿಗೂ ಈ ತಮ್ಮ ಮಾಧ್ಯಮದ ಮುಖಾಂತರ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಅವರು ನನಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ಅಂತ ನನ್ನ ವಿಚಾರವನ್ನು, ನನ್ನ ಪ್ರಣಾಳಿಕೆಯನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೀನಿ. ತಮ್ಮೆಲ್ಲರಿಗೆ ನನ್ನ ವಿಚಾರಗಳನ್ನು ಮಂಡನೆ ಮಾಡಲಿಕ್ಕೆ ತಾವು ಮಾಡಿದಿರಿ, ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಹಾಕಿ. ಬೀದರ್ ಜಿಲ್ಲೆಯ ಕಮಲ್ನಗರ್ ತಾಲೂಕಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗಾಗಿ ಸಾಕಷ್ಟು ಹಾಹಾಕಾರ ನಡೀತಾ ಇದೆ. ಮಹಿಳೆಯರು ಖಾಲಿ ಕೊಡಗಳೊಂದಿಗೆ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಜಯಘೋಷಗಳನ್ನು ಕೂಗ್ತಾ ಇದ್ದಾರೆ. ಈ ಒಂದು ಕುಡಿಯುವ ನೀರಿಗೆ ಕಾರಣ ಅವರು ಹೇಳುವಂತಹ ಒಂದು ಕಾರಣ ಏನು ಅಂದರೆ, ಅಲ್ಲಿರುವಂತಹ ವಾಟರ್ ಮ್ಯಾನ್ ಯಾವುದೇ ಕಾರಣಕ್ಕೂ ಕೂಡ ಸಮಯಕ್ಕೆ ಸರಿಯಾಗಿ ನೀರು ಬಿಡೋದಿಲ್ಲ. ಟ್ಯಾಂಕಿಯಲ್ಲಿ ಒಂದು ನೀರಿದ್ರೂ ಕೂಡ ಆತ ಸರಿಯಾದ ಒಂದು ಸಮಯಕ್ಕೆ ನೀರು ಬಿಡುವುದಿಲ್ಲ ಅನ್ನುವಂಥ ಒಂದು ಕಾರಣವನ್ನು ಇಟ್ಟುಕೊಂಡು ಕುಡಿಯುವ ನೀರಿಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಹಾಹಾಕಾರ ನಡೀತಾ ಇದೆ. ಈ ಕುರಿತು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹಲವು ಬಾರಿ ನಾವು ತಿಳಿಸಿದ್ರೂ ಕೂಡ ಯಾವುದೇ ಒಂದು ಕ್ಯಾರೆ ಅಂತ ಇಲ್ಲ, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ 41ರಿಂದ 42 ಡಿಗ್ರಿ ಸೆಲ್ಸಿಯಸ್ನಷ್ಟು ಒಂದು ಬೆಂಕಿಯಂತಹ ಬಿಸಿಲು ಕೂಡ ಬರ್ತಾ ಇದೆ. ಅದೇ ರೀತಿಯಾಗಿ ಔರಾದ್ ಹಾಗೂ ಕಮಲ್ನಗರ್ ತಾಲೂಕದಲ್ಲಿಯೂ ಕೂಡ ಸಾಕಷ್ಟು ಸುಡು ಬಿಸಿಲು ಇದ್ರೂ ಕೂಡ ಮೊದಲೇ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಅದರಲ್ಲಿ ಮತ್ತು ವಾಟರ್ ಮ್ಯಾನ್ ಸರಿಯಾದ ಸಮಯಕ್ಕೆ ನೀರು ಬಿಡದೇ ಇರುವ ಕಾರಣಕ್ಕಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಮಹಿಳೆಯರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಗ್ರಾಮ ಪಂಚಾಯತ್ ಮುಂದೆ ಖಾಲಿ ಕೊಡಗಳೊಂದಿಗೆ ಪ್ರತಿಭಟನೆ ಕೂಡ ನಡೆಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಒಂದು PDO, ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಎಲ್ಲ ಹೆಚ್ಚಿಗೆ ನನಗೆ ಬೇಕು. ಸರ್, ನಾನಿನ್ನು ವಾಟರ್ ಮ್ಯಾನ್ ಅವ್ರಿಗೆ ಕೇಳಿದೀನಿ, ನೀರು ಬಿಡ್ರಿ ಅಂತಂತಂದ್ರೆ ಅವ್ರು ಏನಂದ್ರು, ನೀರು ಬಿಡೋದು ನಮಗೆ ಟೈಮ್ ಇಲ್ಲ, 15 ನಿಮಿಷ ಬಿಡೋದು ಹೇಳ್ಯಾರ ನಮಗೆ ವಿಡಿಯೋ ಸಾಬ್ರು ಅಂತ ಹೇಳಿ ಬಿಡ್ರಿ ಅಂತಂದ್ರೆ ವಾಲ್ ಬಂದ್ ಮಾಡಿದ್ರು ಸರ್. ನಮ್ಮ ಮನ್ಯಾಗ ಮಕ್ಕಳಿಗೆ ಸರ್ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ನೀರು ಇದ್ದಿಲ್ಲ. ನಾವು ಹೊಲಕ್ಕೆ ಹೋಗಿ ಸರ್ ನಮ್ಮ ಬೈಲಿಂದ ತಂದೆ ಸರ್ ನೀರು. ಮತ್ತು ಅವರು ಒಂದು ದಿವಸದಾಗ 4 ತಾಸು ಡ್ಯೂಟಿ ಮಾಡ್ತಾರೆ ಸರ್. ಆ ನಂತರ ಏನು ಮಾಡ್ತಾರೆ, ಮನೆ ಕೆಲಸ ಮಾಡ್ಕೋತಾರೆ ಸರ್. ಅವರು ಟಾಕಿದಾಗ ಸ್ಟಾಕ್ ನೀರು ಇರ್ತದೆ ಸರ್. ಇದು ಏನದ ನಮಗೆ ಭಾಳ ಇದಾಗ್ಲದು ಸರ್, ಅನ್ಯಾಯ ಆಗ್ಲದು ಸರ್. ಅವ್ರು ಮನೆ ಕೆಲಸ ಮಾಡಲಿಕ್ಕೆ ಪರವಾಗಿಲ್ಲ, ಆದ್ರೆ ನಿಮ್ಗೆ ನೀರು ನೀರು ಕೊಡೋದೇ ಇಲ್ಲ ಸರ್. ಅವ್ರಿಗೆ ಟಾಕಿದಾಗ ನೀರು ಸ್ಟಾಕ್ ಇರ್ತಾವ ಫುಲ್ ಸರ್. ಯಾವಾಗ 24 hours ನೀರು ಫುಲ್ ಇರ್ತಾರ ಸರ್. ನೀರು ನಮ್ಮ ಕಡೆ ಜಾಸ್ತಿ ಬಂದಿಲ್ಲ ಅಂತ ಹೇಳಿದ್ರೆ ವಾಟರ್ ಮ್ಯಾನ್ ಏನಂತಾರ, ಅವ್ರ PDO ಸಾಬ್ರಿಗೆ ಹೋಗಿ ಕೇಳ್ರಿ ಅಂತಾರ. ಪಿಡಿಯೋರಿಗೆ ಏನಂತಾರ, PDO ಸಾಬ್ರಿಗೆ ನೀನು ಫೋನ್ ಮಾಡ್ದ ಮಾತಾಡಿದ್ರು, ನಾ ಬಂದ ಪಂಚಾಯತ್ಗೆ ಅವ್ರು ಇದ್ದಿಲ್ಲ, ನೀನು ಫೋನ್ ಮಾಡ್ದ, ಅವ್ರು ಫೋನ್ ರಿಸೀವ್ ಮಾಡಿಲ್ಲ ನಂತ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.